ಮಂಡ್ಯದಲ್ಲಿ ವೈದ್ಯರ ನಿರ್ಲಕ್ಷ್ಯಕ್ಕೆ ಮಗು ಸಾವನ್ನಪ್ಪಿರೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತ ಮಗು ಪೋಷಕರಿಂದ ಪ್ರತಿಭಟನೆ ಮುಂದುವರೆದಿದೆ. ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಮನೆಯಲ್ಲಿದ್ದಂತ ಒಂದು ಮಗುವನ್ನ ಕಳ್ಕೊಂಡು ಪಾಪ ಪೋಷಕರ ಆಕ್ರಂದನ ಮುಗಿಲ್ಮುಟ್ತಾ ಇದೆ. ಅಟ್ಲೀಸ್ಟ್ ನ್ಯಾಯ ಸಿಗ್ಲಿ ಅಂತ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ್ದಾರೆ ಅಧಿಕಾರಿಗಳು. ಮಂಡ್ಯ ಎಸ್ಪಿ ಮಲ್ಲಿಕಾರ್ಜುನ್ ಮತ್ತೆ ಎಸಿ ಶಿವಮೂರ್ತಿ, ಮಿಮ್ಸ್ ನಿರ್ದೇಶಕ ನರಸಿಂಹಮೂರ್ತಿ ಇವರೆಲ್ಲರೂ ಕೂಡ ಬಂದಿದ್ದಾರೆ. ಯಾರು ಬಂದ್ರೇನಂತೆ, ಮಗು ವಾಪಸ್ ಬರುತ್ತಾ, ಮಗು ಜೀವ ಉಳಿಸ್ತಾರ ಇವರು? ಪ್ರತಿಭಟನಾಕಾರರ ಜೊತೆಗೆ ಮಾತುಕತೆ ಆಗಿದೆ. ಈ ವೇಳೆ ಅಧಿಕಾರಿಗಳಿಗೆ ಪ್ರತಿಭಟನಾಕಾರರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ತಪ್ಪಿತಸ್ಥ ವೈದ್ಯರ ವಿರುದ್ಧ ಎಫ್ಐಆರ್ ದಾಖಲು ಮಾಡಿ ವಜಾಗೊಳಿಸಿ ಅವ್ರನ್ನ ಅಂತ ಆಗ್ರಹಿಸಿದ್ದಾರೆ. ವಜಾಗೊಳಿಸಲೇಬೇಕು. ಮತ್ತೆ ಇಂಥ ಕ್ರಿಟಿಕಲ್ ಕಂಡೀಷನ್ ಇದ್ದಂತ ಸಂದರ್ಭದಲ್ಲಿ ಕ್ರಿಟಿಕಲ್ ಕೇಸಸ್ ಬಂದಾಗ ನೀವು ಚಿಕಿತ್ಸೆ ಕೊಡೋದ್ರ ಬದಲು ಮೆಡಿಕಲ್ ವಿದ್ಯಾರ್ಥಿಗಳಿಂದ ಚಿಕಿತ್ಸೆ ಕೊಡಿಸ್ತೀರಾ? ನೀವು ನಿಮ್ಮನ್ನ ಏನಕ್ಕಲ್ಲಿ ವೈದ್ಯರು ಅಂತೇಳಿ ಅಪಾಯಿಂಟ್ ಮಾಡಿರೋದು? ಟ್ರೈನ್ ಅಪ್ ಮಾಡೋದಕ್ಕೆ ಅಂತಾನೆ ಬೇರೆ ಟೈಮ್ ಇರುತ್ತೆ. ಇಂಥ ಮಗು ಸೀರಿಯಸ್ ಕಂಡೀಷನ್ ನಲ್ಲಿದೆ, ಆ ಮಗುವಿನ ಮೇಲೆ ಪ್ರಯೋಗ ಮಾಡ್ತೀರಾ ನೀವು? ಮೆಡಿಕಲ್ ವಿದ್ಯಾರ್ಥಿಗಳು ಅಂತ ಅಂದ್ರೆ ಅವರು ಟ್ರೈನಿಂಗ್ ಪಡ್ಕೊಳ್ತಾ ಇರೋ ಸಂಪೂರ್ಣವಾಗಿ ನಿಪುಣರಲ್ಲ. ನಿಮ್ಮ ತರ ಅವರು ಮೂಳೆ ತಜ್ಞರಲ್ಲ, ಸ್ಪೆಷಲೈಸೇಷನ್ ಪಡ್ಕೊಂಡವರಲ್ಲ. ಅಂಥವ್ರನ್ನ ಇಂಥ ಮಗು ಕ್ರಿಟಿಕಲ್ ಸಿಚುವೇಶನ್ ಅಲ್ಲಿ ಇರುವಾಗ ಹೇಗೆ ಟ್ರೀಟ್ ಮಾಡೋದಕ್ಕೆ ಬಿಟ್ರಿ ನೀವು? ಮಗು ಸಾವಿಗೆ ನೇರ ಹೊಣೆ ಈಗ ಟ್ರೀಟ್ ಮಾಡೋದಕ್ಕೆ ಬಿಟ್ಟಂತವ್ರು, ಟ್ರೀಟ್ಮೆಂಟ್ ಕೊಟ್ಟಂತವ್ರು. ಹಾಗಾಗಿ ಆಸ್ಪತ್ರೆಯ ವಿರುದ್ಧ, ಆಸ್ಪತ್ರೆಯ ಆಡಳಿತದ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನೋವಿನಲ್ಲಿದ್ದಾರೆ ಪೋಷಕರು. ನಾವು ಫೋನ್ ಮಾಡಿದ್ರೆ ಅಯ್ಯೋ ಗುರುವಾರ ದಿನ ಆಪರೇಷನ್ ಆಯ್ತು ಅಂದ್ರೆ ನಮಗೆ ಕಣ್ಣಿಗೆ ನಿದ್ದೆ ಬರ್ಲಿಲ್ಲ. 10:30 11 ಗಂಟೆಗೆ ವಾಣಿಗೆ ಕೊಟ್ಟವ್ರೆ. ಆಪರೇಷನ್ ಆಯ್ತು ಕಣಮ್ಮ, ನಾನು ಚಂದಾಗ ಎಂದ ನನ್ನ ಮಗಳು ಎಲ್ಲರೂ ಚೆನ್ನಾಗಿ ಅಂದರು. ನಾನು ಶುಕ್ರವಾರ ದಿನ ಫೋನ್ ಮಾಡಿದ್ಕೆ ಅಮ್ಮ ಬಮ್ಮ ನೀನು ಅಂದು. ನಾನು ನೋಡಕ್ಕೆ ಮಧ್ಯಾಹ್ನಕ್ಕೆ ಬಂದ ನನ್ನ ಮಗಳು ನನ್ನ ನೋಡಕ್ಕೆ ಎಚ್ಚರಾಗಿ ಮನಗಿದ್ಲ. ನಾನು ಶುಕ್ರವಾರ ನೋಡಿ ಅಯ್ಯೋ ಮಗಳೇ ಇಂಥ ಕೆಲಸ ಆಯ್ತಲ್ಲ, ನಮ್ಮ ಹೆಸರು ಹಾಸಿಗೆ ತತ್ತೀನಿ ಎಂದು ಹಿಂಗೆ ಮನಗ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ ಮಗಳೇ ಎಂದಕ್ಕೆ. ಅಮ್ಮ ನೀನು ಅಳ್ಬೇಡ ಅಂತ ಕಣ್ಣೀರು ಸೀಟಿನ ನಾನು ಚೆನ್ನಾಗಿ ಶನಿವಾರ ದಿನ ಡಿಸ್ಚಾರ್ಜ್ ಮಾಡಿಸ್ಕೊ ಬರ್ತೀನಿ ಅಂದೋ. ನಾನು ನನ್ನ ಮಗಳೇ ಅಂದ್ಲು, ನನ್ನ ಕಣ್ಣೀರು ಸೀಟಿ ಅಳ್ಬೇಡ ಅಮ್ಮ ನೀನು, ನಾನು ಚೆಂದಾಗಿ ನೋಡ್ಕೊತೀನಿ, ಡಿಸ್ಚಾರ್ಜ್ ಆಗಿ ಬರ್ತೀನಿ ಶನಿವಾರ ಅಂದು. ನಾನು ಅನ್ನ ಉಣಿಸಿ ನೀರು ಕುಡಿಸಿ ಗುಳಿಗೆಯನ್ನು ನುಂಗ್ಸಿದೆ. ಆಮೇಲೆ ನೋವು ಅಂದದ್ಗೆ ನನ್ನ ಗಂಡ ಹೋಗಿ ಸ್ಟ್ರೀಟು ಕರ್ಕೊಬಂದು ಆಗ ಬಾಟ್ಲು ಹಾಕಿ ನೋವು ಅಂತಿದ್ಲು. ಏನೂ ಆಗೋದಿಲ್ಲ ಇರೋ ಮಗಳೇ ಅಂದೆ. ಅಮ್ಮ ನೀನು ಹೋಗಮ್ಮ ಇರಮ್ಮ ಅಂತ ಒಂದು ಸತಿ ಅಂದರೆ ಅಮ್ಮಳೆ ಹೋಗು ಮಗಳೇ ಹೋಗಮ್ಮ ಅಂದಲ್ಲೋ. ನಾನು ಒಬ್ಬಳೆ ಮಗಳು ಈಗ 6 ತಿಂಗಳಲ್ಲಿ ಒಂದು ಮಗು ಆಗಿ ಅದು ಸತ್ತಾಯ್ತು.
ಈಗ ಇವಳೊಬ್ಳೆ ಮಗಳು ನನಗೆ ಸಾಕು ಅನ್ಕೊಂಡಿದ್ದೆ, ನನಗೆ ಈ ಮಗಳು ನನಗೆ ಮೋಸ ಆಯ್ತಲ್ಲ. ಅಮ್ಮ ನಾನು ಚೆನ್ನಾಗಿ ಅವನಿ, ನೀನು ಚೆನ್ನಾಗಿರು ಅಂದಲ್ಲ ಮಗಳೇ, ಚೆನ್ನಾಗಿ. ಅವರು ಡಾಕ್ಟ್ರು ನಾವು ಬೇರೆ ಕಡೆ ಬರ್ಕೊಡು ಅಂತ ನಾನು ಮನೆಯಲ್ಲಿ ಹೇಳಿ ಫೋನ ಮಾಡಿದ್ರು ಅದೆಷ್ಟು 1000 ರೂಪಾಯಿನೋ ಟೂಬ್. ಇಲ್ಲಿ ವೈದ್ಯರ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ಯಾಕಂದರೆ ಮಗುಗೊಂದು ಸಣ್ಣ ಮೈನರ್ ಅದು ಫ್ರ್ಯಾಕ್ಚರ್ ಆಗಿರೋದು. ಬಲಗಾಲ ಕಿರುಬೆರಳಿನ ಹಿಂಭಾಗ ಟೈಲ್ಸ್ ಬಿದ್ದು ಅದು ಫ್ರ್ಯಾಕ್ಚರ್ ಆಗಿದೆ. ತಕ್ಷಣ ಅವರು ಮಳವಳ್ಳಿಗೆ ಹೋಗಿದ್ದಾರೆ. ಮಳವಳ್ಳಿಯಲ್ಲಿ ಮೂಳೆ ಡಾಕ್ಟ್ರ್ ಇಲ್ಲ ಅಂತ ಹೇಳಿದ್ದಾರೆ. ಮಿಮ್ಸಿಗೆ ರೆಫರ್ ಮಾಡಿದ್ದಾರೆ. ಮಿಮ್ಸಿಗೆ ಬಂದಿದ್ದಾರೆ. ಮಿಮ್ಸಲ್ಲಿ ಅದನ್ನು ನೋಡಿ ತಕ್ಷಣ ಆಪ್ರೇಷನ್ ಕೂಡ ಮಾಡಿದ್ದಾರೆ. ಅವತ್ತೇ 10:00 ರಾತ್ರಿ 10:00 29ನೇ ತಾರೀಕು ಆಗಿರುವ ಘಟನೆ ಇದು. ಆ ನಂತರದಲ್ಲಿ ತಕ್ಷಣ ಅವರು ಜನರಲ್ ವಾರ್ಡಿಗೆ ಶಿಫ್ಟ್ ಮಾಡಿದ್ದಾರೆ. ಜನರಲ್ ವಾರ್ಡಿಗೆ ಶಿಫ್ಟ್ ಮಾಡಿದ ಮೇಲೆ ಮಗುಗೆ ವಾಮಿಟಿಂಗು ಇವೆಲ್ಲ ಶುರುವಾಗಿದೆ ಅಂತೆ. ನಂತರ ಅಲ್ಲಿ ವಾರ್ಡಲ್ಲಿದ್ದವ್ರಿಗೆ ಹೇಳಿದ್ದಾರೆ. ವಾರ್ಡಲ್ಲಿದ್ದವರು ಸೀನಿಯರ್ ಡಾಕ್ಟ್ರ್ ಯಾರು ಇದ್ದರು ಅವರು ಆಪ್ರೇಷನ್ ಮಾಡಿದವರು ಅವ್ರಿಗೆ ತಿಳ್ಕೊಂಡು ಅವರು ಇಂಜೆಕ್ಷನ್ ಏನೋ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿಯನ್ನು ಪೋಷಕರು ಹೇಳ್ತಿದ್ದಾರೆ. ಆದರೂ ವಾಮಿಟ್ ನಿಂತಿಲ್ಲ. ಇಂಜೆಕ್ಷನ್ ಕೊಟ್ಟ ನಂತರ ಮಗು ಕೋಮಾ ಸ್ಟೇಜ್ಗೆ ಹೋಗಿದೆ, ಮಗು ಮಾತಾಡ್ತಾ ಇಲ್ಲ, ಪ್ರಜ್ಞೆ ಇಲ್ಲ ಅಂತೇಳಿ ಮತ್ತೆ ಅವ್ರು ತಿಳಿಸಿದಾಗ ಅವರು ತೊಗೊಂಡು ICUಗೆ ಬಂದಿದ್ದಾರೆ. ICUನಲ್ಲಿ ಹಾಕಿದ್ದಾರೆ. ನಿನ್ನೆ 11 ಗಂಟೆಗೆ ನಾನು ಕೂಡ ಬಂದೆ ಅಲ್ಲಿಗೆ. ಪೇರೆಂಟ್ಸ್